Good morning, everyone. I'm going to handle the second session of the combinational logic circuits. In this session, we are going to study the realization of logic gates using multiplexers. In last session, we have studied what is multiplexer, combinational circuits, and working of 2:1 and 1:4 multiplexer. So combinational circuits is a circuit whose output depends only on the present values of the input. ಹಾಗೆ ಇದರಲ್ಲಿ ನಾವು ಮಲ್ಟಿಪ್ಲೆಕ್ಸರ್ಸನ್ನು ನೋಡಿದ್ವಿ. ಮಲ್ಟಿಪ್ಲೆಕ್ಸರ್ ಇಟ್ ಹ್ಯಾಸ್ several input lines and only one output line. And multiplexer selects one of the input line and sends it to the output line depending upon the value of the selection lines. So selection multiplexer ಅಂದರೆ ಇಲ್ಲಿ ನಮಗೆ 2n ಇನ್ಪುಟ್ ಲೈನ್ಸ್ ಇರುತ್ತೆ, ಒಂದು ಔಟ್ಪುಟ್ ಲೈನ್ ಇರುತ್ತೆ, ಹಾಗೆ ಸೆಲೆಕ್ಷನ್ ಲೈನ್ಸ್ ಇರುತ್ತೆ. ಸೊ ಸೆಲೆಕ್ಷನ್ ಲೈನ್ಸ್ ವ್ಯಾಲ್ಯೂ ಮೇಲೆ ಏನಾಗ್ತಿರುತ್ತೆ, ನಮಗೆ ಇನ್ಪುಟ್ ಯಾವುದನ್ನು ನಾವು ಔಟ್ಪುಟ್ಟಿಗೆ ಸೆಂಡ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಮಲ್ಟಿಪ್ಲೆಕ್ಸರಲ್ಲಿ ಇಟ್ ಹ್ಯಾಸ್ 2n ಇನ್ಪುಟ್ ಲೈನ್ಸ್ ಆ್ಯಂಡ್ ಓನ್ಲಿ ಒನ್ ಔಟ್ಪುಟ್ ಲೈನ್. ಒನ್ ಆಫ್ ದಿ 2n ಇನ್ಪುಟ್ ಲೈನ್ ಇಸ್ ಸೆಂಡ್ ಟು ದಿ ಔಟ್ಪುಟ್ ಆ್ಯಂಡ್ which the selection of the input depends on the value of the selection lines. ಸೊ ಮಲ್ಟಿಪ್ಲೆಕ್ಸರ್ ಆಪ್ರೇಷನ್ಸನ್ನು ಡಿಫೈನ್ ಮಾಡೋದಕ್ಕೆ ನಾವು 2:1 ಆ್ಯಂಡ್ 4:1 ಮಲ್ಟಿಪ್ಲೆಕ್ಸರ್ಸನ್ನು ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ನೇಮ್ ಹೇಳ್ತಾ ಇದೆ 2:1 ಅಂದರೆ ಇಲ್ಲಿ 2 ಇನ್ಪುಟ್ ಲೈನ್ಸ್ ಇದೆ, ಓನ್ಲಿ 1 ಔಟ್ಪುಟ್ ಲೈನ್ ಇದೆ. 2 ಇನ್ಪುಟ್ ಲೈನ್ಸ್ ಅಂದಾಗ ಇಲ್ಲಿ ನಮಗೆ 2 ಇನ್ಪುಟ್ ಲೈನ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ ನಮಗೆ ಮಿನಿಮಮ್ 1 ಸೆಲೆಕ್ಷನ್ ಲೈನ್ಸ್ ಬೇಕಾಗುತ್ತೆ. ಯಾಕಂದರೆ 1 ಸೆಲೆಕ್ಷನ್ ಲೈನ್ ಅಂದಾಗ ಇಟ್ ಹ್ಯಾಸ್ ಐದರ್ 0 ಆರ್ 1 ಅಂದರೆ 2 ಕಾಂಬಿನೇಷನ್ಸ್ ಬರ್ತಿದೆ. ಸೊ ನಾವು 2 ಲೈನ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ 2:1 ಮಲ್ಟಿಪ್ಲೆಕ್ಸರ್ ಅಂದಾಗ ಇಲ್ಲಿ 2 ಇನ್ಪುಟ್ ಲೈನ್ಸ್ ಇರುತ್ತೆ, 1 ಔಟ್ಪುಟ್ ಲೈನ್ ಇರುತ್ತೆ, ಹಾಗೆ ಒಂದು ಸೆಲೆಕ್ಷನ್ ಲೈನ್ ಇರುತ್ತೆ. ನೆಕ್ಸ್ಟು 4:1 ಮಲ್ಟಿಪ್ಲೆಕ್ಸರ್. ಸೊ 4:1 ಮಲ್ಟಿಪ್ಲೆಕ್ಸರ್ ಅಂದಾಗ ನೇಮೇ ಹೇಳ್ತಿದೆ, ಇಲ್ಲಿ ನಮಗೆ 4 ಇನ್ಪುಟ್ ಲೈನ್ಸ್ ಇದೆ, ಹಾಗೆ ಒಂದು ಔಟ್ಪುಟ್ ಲೈನ್ ಇದೆ. ಸೊ 4 ಇನ್ಪುಟ್ ಲೈನ್ಸ್ ಇದೆ ಅಂದಾಗ ನಮಗೆ ಇಲ್ಲಿ ಮಿನಿಮಮ್ 2 ಸೆಲೆಕ್ಷನ್ ಲೈನ್ಸ್ ಬೇಕಾಗುತ್ತೆ. ಸೊ 2 ಸೆಲೆಕ್ಷನ್ ಲೈನ್ಸ್ ಯಾಕೆ ಅಂದರೆ ನಾವು 2 ಲೈನ್ಸ್ ಇದ್ದಾಗ ನಮಗೆ 4 ಕಾಂಬಿನೇಷನ್ಸ್ ಬರ್ತಿರುತ್ತೆ. ದಟ್ ಈಸ್ 0 0 0 1 1 0 ಆ್ಯಂಡ್ 1 1. ಸೊ 4 ಡಿಫ್ರೆಂಟ್ ಕಾಂಬಿನೇಷನ್ಸ್ ಬೇಕು 4 ಇನ್ಪುಟನ್ನು ರೆಕಗ್ನೈಸ್ ಮಾಡೋದಕ್ಕೆ. ಅದಕ್ಕೋಸ್ಕರ 4 ಇನ್ಪುಟ್ ಇದ್ದಾಗ ನಮಗೆ 2 ಸೆಲೆಕ್ಷನ್ ಲೈನ್ಸ್ ಬೇಕಾಗುತ್ತೆ. ಸೊ ಇದರಿಂದ ವರ್ಕಿಂಗನ್ನು ಎಲ್ಲ ನಾವು ಲಾಸ್ಟ್ ಸೆಷನಲ್ಲಿ ಸ್ಟಡಿ ಮಾಡಿದ್ವಿ. ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಬರೆದ್ವಿ, ಎಷ್ಟು ಇನ್ಪುಟ್ಟು, ಎಷ್ಟು ಔಟ್ಪುಟ್ಟು, ಎಷ್ಟು ಸೆಲೆಕ್ಷನ್ ಲೈನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ. ಅದಾದಮೇಲೆ ಮಕ್ಸಿಂದು ಟ್ರುತ್ ಟೇಬಲ್ನ ಬರೆದಿದ್ವಿ. ಆಮೇಲೆ ಟ್ರುತ್ ಟೇಬಲ್ನ ನೋಡ್ಕೊಂಡು ಎಕ್ಸ್ಪ್ರೆಷನ್ಸ್ನ ಡಿರೈವ್ ಮಾಡಿದ್ವಿ. ಎಕ್ಸ್ಪ್ರೆಷನ್ಸ್ ಡಿರೈವ್ ಮಾಡೇ ಆದಮೇಲೆ ನಾವು ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ಕೊಂಡು ಲಾಜಿಕ್ ಸರ್ಕ್ಯೂಟನ್ನು ಬಿಲ್ಡ್ ಮಾಡಿದ್ವಿ. ಸೊ ಈ ಥರ 2:1 ಆ್ಯಂಡ್ 4:1 ಮಲ್ಟಿಪ್ಲೆಕ್ಸರ್ ಎರಡರಿಂದು ಆಪ್ರೇಷನ್ನ ನಾವು ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಯಾವ ರೀತಿ 2:1 ಮಲ್ಟಿಪ್ಲೆಕ್ಸರನ್ನು ಯೂಸ್ ಮಾಡ್ಕೊಂಡು ಲಾಜಿಕ್ ಗೇಟ್ಸನ್ನ ಬಿಲ್ಡ್ ಮಾಡ್ಬೋದು. ಈಗ ನಮ್ಮ ಹತ್ರ ಏನಾಗಿರುತ್ತೆ, ಓನ್ಲಿ ಮಲ್ಟಿಪ್ಲೆಕ್ಸರ್ ಐಸಿ ಇದೆ, ಆ್ಯಂಡ್ ಗೇಟ್ ಇಲ್ಲ, ಆರ್ ಗೇಟ್ ಇಲ್ಲ, ಯಾವುದೂ ಗೇಟ್ಸ್ ಇಲ್ಲ. ಅವಾಗ ಯಾವ ರೀತಿ ನಾವು ಈ ಮಲ್ಟಿಪ್ಲೆಕ್ಸರನ್ನೇ ನಮ್ಮ ಬೇಸಿಕ್ ಲಾಜಿಕ್ ಗೇಟ್ಸಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ಸೆಷನಲ್ಲಿ ಸ್ಟಡಿ ಮಾಡೋಣ. ಹಾಗೆ ಕಮಿಂಗ್ ಸೆಷನ್ಸಲ್ಲಿ ನಾವು ಈ ಮಲ್ಟಿಪ್ಲೆಕ್ಸರ್ಸನ್ನು ಯೂಸ್ ಮಾಡ್ಕೊಂಡು ನಾವು ಲಾಜಿಕ್ ಸರ್ಕ್ಯೂಟ್ಸನ್ನು ಬಿಲ್ಡ್ ಮಾಡ್ಬೋದು. ಅಂದರೆ ಲಾಜಿಕ್ ಸರ್ಕ್ಯೂಟ್ಸ್ ಅಂದಾಗ ನಮಗಿಲ್ಲಿ ಆ್ಯಂಡ್ ಆರ್ ನಾಟ್ ಎಲ್ಲ ಗೇಟ್ಸು ಬೇಕಾಗ್ತಿತ್ತು. ಬಟ್ ಮಲ್ಟಿಪ್ಲೆಕ್ಸರನ್ನೇ ಯೂಸ್ ಮಾಡ್ಕೊಂಡು ಸಿಂಗಲ್ ಮಲ್ಟಿಪ್ಲೆಕ್ಸರನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮ ಕಂಪ್ಲೀಟ್ ಆಪ್ರೇಷನ್ಸನ್ನು ಬಿಲ್ಡ್ ಮಾಡ್ಬೋದು. ಅದು ಯಾವ ರೀತಿ ಮಾಡ್ತೀವಿ, ಹಾಗೆ ಹೈಯರ್ ಆರ್ಡರ್ ಮಲ್ಟಿಪ್ಲೆಕ್ಸರ್ಸ್ನ ಯಾವ ರೀತಿ ಲೋಯರ್ ಆರ್ಡರ್ ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ಬೋದು ಅನ್ನೋದನ್ನು ಕಮಿಂಗ್ ಸೆಷನ್ಸಲ್ಲಿ ಸ್ಟಡಿ ಮಾಡೋಣ. ಅಟ್ ಪ್ರೆಸೆಂಟ್ ಟುಡೇ ಸೆಷನಲ್ಲಿ ನಾವು ಯಾವ ರೀತಿ ಮಲ್ಟಿಪ್ಲೆಕ್ಸರನ್ನು ಯೂಸ್ ಮಾಡ್ಕೊಂಡು ಲಾಜಿಕ್ ಗೇಟ್ಸನ್ನು ಬಿಲ್ಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್, ರಿಯಲೈಸೇಷನ್ ಆಫ್ ಲಾಜಿಕ್ ಗೇಟ್ಸ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂಡು ನಾವು ಲಾಜಿಕ್ ಗೇಟ್ಸನ್ನು ಬಿಲ್ಡ್ ಮಾಡ್ಬೋದು. ಫಸ್ಟ್ ನಾವು ನಾಟ್ ಗೇಟನ್ನು ಯಾವ ರೀತಿ ಬಿಲ್ಡ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ನಾಟ್ ಗೇಟ್ ಅಂದಾಗ ಇಲ್ಲಿ ನಮಗೆ ನಾಟ್ ಗೇಟಿಗೆ 1 ಇನ್ಪುಟ್ ಇದೆ, ಅದನ್ನು ಎಕ್ಸ್ ಅಂತ ಕಾಲ್ ಮಾಡ್ತಾಯಿದ್ದೀನಿ, ಒಂದು ಔಟ್ಪುಟ್ ಇರುತ್ತೆ, ಎಫ್ ಅಂತ ಕಾಲ್ ಮಾಡ್ತಾಯಿದ್ದೀವಿ. ಸೊ ನಾಟ್ ಗೇಟ್ ಅಂದರೆ ಇಟ್ ಪರ್ಫಾರ್ಮ್ಸ್ ಇನ್ವರ್ಷನ್. ಇನ್ವರ್ಷನ್ ಮೀನ್ಸ್ ನಮಗೆ ಎಕ್ಸ್ ಏನಿದೆ ಅದು ಔಟ್ಪುಟ್ಟಲ್ಲಿ ಎಕ್ಸ್ ಬಾರ್ ಆಗಿ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಟ್ರುತ್ ಟೇಬಲ್ ಅದನ್ನು ಇಂಡಿಕೇಟ್ ಮಾಡ್ತಾಯಿದೆ. ಎಕ್ಸ್ ಇನ್ಪುಟ್ 0 ಇದ್ದಾಗ ಔಟ್ಪುಟ್ ಎಫ್ 1 ಆಗಿರುತ್ತೆ, ಎಕ್ಸ್ 1 ಆಗಿದೆ ಅಂದಾಗ ಔಟ್ಪುಟ್ಟು ಎಫ್ 0 ಆಗಿರುತ್ತೆ. ಸೊ ಇದು ನಾಟ್ ಗೇಟ್ ಆಪ್ರೇಷನ್. ಸೊ ನಾಟ್ ಗೇಟ್ ಆಪ್ರೇಷನಲ್ಲಿ ಎಕ್ಸ್ 0,
ಔಟ್ಪುಟ್ 1, x1 ಔಟ್ಪುಟ್ 0. ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಮಿನಿಮಮ್ ಸೈಜ್ ಆಫ್ ದಿ ಮಲ್ಟಿಪ್ಲೆಕ್ಸರ್ ಅಂದರೆ 2:1 ಮಲ್ಟಿಪ್ಲೆಕ್ಸರ್. ಸೊ 2:1 ಮಲ್ಟಿಪ್ಲೆಕ್ಸರ್ನ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಇಲ್ಲಿ ಸೆಲೆಕ್ಷನ್ ಲೈನಿಗೆ ನಾವು ಎಕ್ಸನ್ನು ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಸೆಲೆಕ್ಷನ್ ಲೈನ್ಗೆ ಎಕ್ಸನ್ನು ಕನೆಕ್ಟ್ ಮಾಡ್ತಿದ್ದೀವಿ ಅಂದಾಗ ಎಕ್ಸ್ ವ್ಯಾಲ್ಯೂ 0 ಇದೆ ಅಂದಾಗ ಮಲ್ಟಿಪ್ಲೆಕ್ಸರ್ ಆಪ್ರೇಷನ್ ಏನು, ಸೆಲೆಕ್ಷನ್ ಲೈನ್ 0 ಇದ್ದಾಗ I0 ಔಟ್ಪುಟ್ಟಲ್ಲಿ ಬರ್ತಾ ಇರುತ್ತೆ. ಸೆಲೆಕ್ಷನ್ ಲೈನ್ 1 ಇದ್ದಾಗ ಔಟ್ಪುಟ್ಟಲ್ಲಿ I1 ಬರ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ 0 ಇದೆ ಅಂದರೆ I0 ಔಟ್ಪುಟ್ಟಿಗೆ ಸೆಂಡ್ ಆಗ್ತಾ ಇರುತ್ತೆ. ಎಕ್ಸ್ ವ್ಯಾಲ್ಯೂ 1 ಆದಾಗ I1 ವ್ಯಾಲ್ಯೂ ಏನಿದೆ ಅದು ಔಟ್ಪುಟ್ಟಿಗೆ ಸೆಂಡ್ ಆಗ್ತಾ ಇರುತ್ತೆ. ಸೊ ಟ್ರುತ್ ಟೇಬಲ್ ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ನಮಗೇನಾಗಬೇಕು, ಔಟ್ಪುಟ್ಟು 1 ಬರಬೇಕು. ಅಂದರೆ ಔಟ್ಪುಟ್ಟಲ್ಲಿ ನನಗೆ 1 ಬರಬೇಕು. ಸೊ ಮಲ್ಟಿಪ್ಲೆಕ್ಸರಲ್ಲಿ ನಮಗೆ ಯಾವ ವ್ಯಾಲ್ಯೂ ಬರ್ತಿತ್ತು, ಎಕ್ಸ್ 0 ಇದ್ದಾಗ I0 ವ್ಯಾಲ್ಯೂ ಬರ್ತಿತ್ತು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಎಕ್ಸಿಗೆ ನಾವು ಔಟ್ಪುಟ್ ಟ್ರುತ್ ಟೇಬಲಲ್ಲಿ ನಮಗೇನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ಕನೆಕ್ಟ್ ಮಾಡ್ತೀವಿ. ಅಂದರೆ ಎಕ್ಸ್ = 0 ಆದಾಗ ನಮಗೆ ಔಟ್ಪುಟ್ಟು 1 ಬರಬೇಕು. ಹಾಗಾಗಿ I0ನ ನಾವು 1ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಎಕ್ಸ್ = 1 ಆದಾಗ ಮಲ್ಟಿಪ್ಲೆಕ್ಸರಲ್ಲಿ I1 ವ್ಯಾಲ್ಯೂ ಔಟ್ಪುಟ್ಟಿಗೆ ಮೂವ್ ಆಗ್ತಿತ್ತು. ಸೊ ಟ್ರುತ್ ಟೇಬಲ್ ನೋಡಿದಾಗ ನಮಗೆ ಎಕ್ಸ್ 1 ಇದ್ದಾಗ ಔಟ್ಪುಟ್ಟು 0 ಬರಬೇಕು. ಅಂದರೆ ಏನಾಗಬೇಕು, I1 ನಮಗೆ 0 ಆಗಬೇಕು. ಹಾಗಾಗಿ ಮಲ್ಟಿಪ್ಲೆಕ್ಸರಲ್ಲಿ ಏನಾಗುತ್ತೆ, ಎಕ್ಸ್ = 1 ಆದಾಗ I1 ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಹಾಗಾಗಿ ನಾವಿಲ್ಲಿ I1ನ 0 ಮಾಡ್ತಾಯಿದ್ದೀವಿ. ಸೊ ಇಲ್ಲಿ 1 ಆ್ಯಂಡ್ 0 ಅಂದರೆ ನಾವು ಕನೆಕ್ಷನ್ಸ್ ಯಾವ ರೀತಿ ಮಾಡ್ತೀವಿ ಅಂದರೆ 1 ಅಂದರೆ VCC ಕನೆಕ್ಟ್ ಮಾಡ್ತಾಯಿರ್ತೀವಿ, 0 ಅಂದಾಗ ಅದನ್ನು ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡ್ತಿರ್ತೀವಿ. ಸೊ ಈ ಥರ ನಾವು ನಾಟ್ ಗೇಟನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದರೆ ನಾವು ಏನು ಮಾಡ್ತೀವಿ, ನಾಟ್ ಗೇಟ್ ಆಪ್ರೇಷನ್ ಅಂದಾಗ ಮಲ್ಟಿಪ್ಲೆಕ್ಸರ್ ಸೆಲೆಕ್ಷನ್ ಲೈನನ್ನು ನಾವು ಎಕ್ಸಿಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಎಕ್ಸ್ 0 ಇದ್ದರೆ I0 ಔಟ್ಪುಟ್ಟಿಗೆ ಮೂವ್ ಆಗಬೇಕು. ಟ್ರುತ್ ಟೇಬಲ್ ನೋಡಿದಾಗ ಎಕ್ಸ್ 0 ಇದ್ದಾಗ 1 ಬರಬೇಕು. ಸೊ I0 1 ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಹಾಗೆ ಎಕ್ಸ್ = 1 ಆದಾಗ I1 ವ್ಯಾಲ್ಯೂ ನಮಗೆ ಔಟ್ಪುಟ್ಟಿಗೆ ಮೂವ್ ಆಗುತ್ತೆ. ಸೊ ಟ್ರುತ್ ಟೇಬಲ್ ನೋಡಿದಾಗ ಗೊತ್ತಾಗುತ್ತೆ ಎಕ್ಸ್ = 1 ಆದಾಗ ನಿಮಗೆ ಔಟ್ಪುಟ್ 0 ಬರಬೇಕು. ಹಾಗಾಗಿ I1 ವ್ಯಾಲ್ಯೂ 0 ಆಗಿರುತ್ತೆ. ಸೊ ಇದು ನಮಗೆ ನಾಟ್ ಆಪ್ರೇಷನ್ನ ಇಂಡಿಕೇಟ್ ಮಾಡ್ತಿರುತ್ತೆ ಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಓನ್ಲಿ ಎಕ್ಸ್ ಇನ್ಪುಟ್ ಕೊಡ್ತಾ ಇರ್ತೀವಿ. ಎಕ್ಸ್ 0 ಕೊಟ್ಟಾಗ ಔಟ್ಪುಟ್ ವೈ ನಾವು ಔಟ್ಪುಟ್ ಕಿಟ್ಟಲ್ಲಿ ಚೆಕ್ ಮಾಡಿದ್ರೆ ಎಕ್ಸ್ 0 ಕೊಟ್ಟಾಗ ಔಟ್ಪುಟ್ ಎಫ್ 1 ಬರ್ತಿರುತ್ತೆ. ಅದೇ ಎಕ್ಸನ್ನು ನಾವು 1 ಕೊಡ್ತಿದ್ದೀವಿ ಅಂದಾಗ ಔಟ್ಪುಟ್ ಎಫ್ 0 ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಆ್ಯಂಡ್ ಗೇಟ್ ಆಪ್ರೇಷನ್. ಸೊ ಆ್ಯಂಡ್ ಗೇಟ್ ಅಂದಾಗ ಇಲ್ಲಿ ನಮಗೆ 2 ಇನ್ಪುಟ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಓನ್ಲಿ 1 ಔಟ್ಪುಟ್ ಇರುತ್ತೆ, ದಟ್ ಈಸ್ ಎಫ್. ಸೊ ಟ್ರುತ್ ಟೇಬಲ್ನ ಫಸ್ಟ್ ನೋಡೋಣ. ಸೊ ಆ್ಯಂಡ್ ಗೇಟ್ ಟ್ರುತ್ ಟೇಬಲ್ 2 ಇನ್ಪುಟ್ 1 ಇದ್ದರೆ ಮಾತ್ರ ಔಟ್ಪುಟ್ 1 ಬರುತ್ತೆ. ಸೊ ಎಕ್ಸ್ ಆ್ಯಂಡ್ ವೈ 2 ಇನ್ಪುಟ್ 0 ಇದೆ, ಔಟ್ಪುಟ್ 0. ಎಕ್ಸ್ 0, ವೈ 1, ಔಟ್ಪುಟ್ ಇಸ್ 0. ಎಕ್ಸ್ 1, ವೈ 0, ಔಟ್ಪುಟ್ ಇಸ್ 0. ಎಕ್ಸ್ 1, ವೈ 1, ಔಟ್ಪುಟ್ ಇಸ್ 1. ಸೊ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ 2:1 ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲೂ ಅಷ್ಟೇ ನಾವು ಸೆಲೆಕ್ಷನ್ ಲೈನಿಗೆ ಎಕ್ಸನ್ನು ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಸೆಲೆಕ್ಷನ್ ಲೈನಿಗೆ ಎಕ್ಸನ್ನು ಕನೆಕ್ಟ್ ಮಾಡಿದ್ದೀವಿ ಅಂದಾಗ ಎಕ್ಸ್ 0 ಇದ್ದಾಗ I1 ಔಟ್ಪುಟ್ಟಿಗೆ ಹೋಗ್ತಾ ಇರುತ್ತೆ. ಎಕ್ಸ್ 0 ಇದ್ದಾಗ I0 ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಎಕ್ಸ್ 1 ಆದಾಗ I1 ಔಟ್ಪುಟ್ಗೆ ಮೂವ್ ಆಗ್ತಿರುತ್ತೆ. ಸೊ ಅಂದರೆ ಏನಾಗ್ತಿದೆ, ನಮಗಿಲ್ಲಿ ಟ್ರುತ್ ಟೇಬಲಲ್ಲಿ 4 ಕಾಂಬಿನೇಷನ್ಸ್ ಇದೆ. ಅದನ್ನು ನಾವು 2 ಕಾಂಬಿನೇಷನ್ಸ್ಗೆ ಈಗ ರೆಡ್ಯೂಸ್ ಮಾಡ್ಕೊಳ್ಬೇಕು. ಯಾವ ರೀತಿ, ಸೊ ಇಲ್ಲಿ ನಾವು ನೋಡ್ಬೋದು ಟ್ರುತ್ ಟೇಬಲಲ್ಲಿ ಎಕ್ಸ್ 0 ಇರೋದು 2 ಕಾಂಬಿನೇಷನ್ ಇದೆ. ಸೊ ಆ 2 ಕಾಂಬಿನೇಷನ್ನ ಒಂದು ಸಿಂಗಲ್ ಗ್ರೂಪಾಗಿ ಮಾಡ್ಕೊಳ್ಬೋದು. ಹಾಗೆ ಎಕ್ಸ್ = 1 ಆದಾಗ 2 ಎಂಟ್ರೀಸ್ ಇದೆ, ಅದನ್ನು ಒಂದು ಸಿಂಗಲ್ ಗ್ರೂಪಾಗಿ ಮಾಡ್ಬೋದು. ಸೊ ಹಾಗಾಗಿ ಏನಂತ ಮಾಡ್ಬೋದು, ಎಕ್ಸ್ = 0 ಇರೋಂಥ ಎಂಟ್ರೀಸ್ನ ನೋಡಿ, ದಟ್ ಈಸ್ ಫಸ್ಟ್ 2 ಎಂಟ್ರೀಸ್. ಸೊ ಈ ಕಂಡೀಷನಲ್ಲಿ ಏನಾಗ್ತಿದೆ, ವೈ 0 ಇದೆ, ಎಫ್ 0 ಬರ್ತಾ ಇದೆ, ವೈ 1 ಆಗಿದೆ, ಎಫ್ 0 ಬರ್ತಿದೆ. ಸೊ ಎಕ್ಸ್ = 0 ಆದಾಗ ಔಟ್ಪುಟ್ ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಿಲ್ಲ, ವೈ ಮೇಲೆ ಡಿಪೆಂಡ್ ಆಗ್ತಾನೆ, ಏನಂತ ಬರ್ತಿದೆ, 0 ಅಂತ ಬರ್ತಿದೆ. ಹಾಗಾಗಿ ಎಕ್ಸ್ 0 ಇದೆ ಅಂದಾಗ ಔಟ್ಪುಟ್ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ = 0 ಆಗಿರುತ್ತೆ. ಹಾಗೆ ನೆಕ್ಸ್ಟ್ 2 ಕಾಂಬಿನೇಷನ್ಸ್ ನೋಡಿ, ಇಲ್ಲಿ ಏನಾಗ್ತಿದೆ, ಎಕ್ಸ್ = 1 ಆಗಿದೆ. ಸೊ ಎಕ್ಸ್ = 1 ಆದಾಗ ಔಟ್ಪುಟ್ ಏನಾಗ್ತಿದೆ, ಔಟ್ಪುಟ್ಟು ವೈ 0 ಇದ್ದಾಗ ಔಟ್ಪುಟ್ಟು 0 ಆಗಿದೆ, ವೈ 1 ಇದ್ದಾಗ ಔಟ್ಪುಟ್ಟು ವೈ 1 ಆಗಿದೆ. ಅಂದರೆ ಏನಾಗ್ತಿದೆ, ಔಟ್ಪುಟ್ ಎಫ್ ವ್ಯಾಲ್ಯೂ ಇಟ್ ಈಸ್ ನಥಿಂಗ್ ಬಟ್ ವೈ ಅಂತ ಹೇಳ್ಬೋದು. ಹಾಗಾಗಿ ಎಕ್ಸ್ 0 ಇದ್ದಾಗ ಔಟ್ಪುಟ್ಟು ನಮಗೆ ಎಫ್ = 0 ಆಗಿದೆ.
ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಔಟ್ಪುಟ್ ಎಫ್ ನಮಗೆ ವ್ಯಾಲ್ಯೂ ಬರ್ತಿದೆ, ಇಟ್ ಈಸ್ ಈಕ್ವಲ್ ಟು ವೈ ಬರ್ತಾ ಇದೆ. ಸೊ ಇದನ್ನು ವ್ಯಾಲ್ಯೂಸ್ನ ನಾವು ತೊಗೊಂಡು 2:1 ಮಕ್ಸನ್ನ ಬಿಲ್ಡ್ ಮಾಡಿ 2:1 ಮಕ್ಸ್ ಯೂಸ್ ಮಾಡ್ಕೊಂಡು ನ್ಯಾಂಡ್ ಆಪ್ರೇಷನ್ನ ಬಿಲ್ಡ್ ಮಾಡ್ಬೋದು. ಸೊ ಅದನ್ನು ನಾವಿಲ್ಲಿ ಮಕ್ಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ವ್ಯಾಲ್ಯೂ ನಾವು ಸೆಲೆಕ್ಷನ್ ಲೈನಿಗೆ ಕೊಡ್ತಾ ಇದ್ದೀವಿ. ಸೆಲೆಕ್ಷನ್ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ I0 ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಸೊ ಟ್ರುತ್ ಟೇಬಲಲ್ಲಿ ನೋಡಿದ್ವಿ, ಎಕ್ಸ್ 0 ಆದಾಗ ನಮಗೆ ಔಟ್ಪುಟ್ಟು ಎಫ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಅಂದರೆ ನಮಗೆ I0ನ ನಾವು 0 ಕನೆಕ್ಟ್ ಮಾಡಬೇಕು. ಸೊ ಹಾಗಾಗಿ I0ನ 0ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ I1 ನಮಗೆ ಔಟ್ಪುಟ್ ಎಫಿಗೆ ಮೂವ್ ಆಗ್ತಿರುತ್ತೆ. ಸೊ I1 ಏನು ವ್ಯಾಲ್ಯೂ ಬರಬೇಕು, ಟ್ರುತ್ ಟೇಬಲ್ ನೋಡಿದಾಗ ಗೊತ್ತಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ವೈ ಅಂತ ಇದೆ. ಅಂದರೆ ನಾವು ವೈ ಇನ್ಪುಟ್ಟನ್ನ I1ಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಕನೆಕ್ಷನ್ ಮಾಡಿದಾಗ ನಮಗೆ ಈ 2:1 ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಗೇಟ್ ಥರ ಆಪ್ರೇಟ್ ಆಗ್ತಿರುತ್ತೆ. ಸೊ ಅಂದರೆ ಏನಾಗ್ತಿರುತ್ತೆ, ಇಲ್ಲಿ ನಾವು I0ನ ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತೀವಿ. ಎಕ್ಸ್ ಆ್ಯಂಡ್ ವೈನ ನೀವು ಡಿಜಿಟಲ್ ಲ್ಯಾಬಲ್ಲಿ ಮಾಡಿದರೆ ಟಾಗಲ್ ಸ್ವಿಚಸ್ಗೆ ಕನೆಕ್ಟ್ ಮಾಡ್ತಾಯಿದ್ರೆ. ಸೊ ಎಕ್ಸ್ ಆ್ಯಂಡ್ ವೈ ಎರಡು ಇನ್ಪುಟ್ಟು, ಎಫ್ ಒಂದು ಔಟ್ಪುಟ್ಟು. ಸೊ ಎಕ್ಸ್ ವೈ ವ್ಯಾಲ್ಯೂ 0 ಕೊಟ್ಟಾಗ 0 ಬರುತ್ತೆ, 0 ಕೊಟ್ಟಾಗ 0 ಬರುತ್ತೆ, 1 ಕೊಟ್ಟಾಗ 0 ಬರುತ್ತೆ. ಎರಡು ಇನ್ಪುಟ್ 1 ಕೊಟ್ಟಾಗ 1 ಬರುತ್ತೆ. ಅಂದರೆ ನಮಗೆ ಇಲ್ಲಿ 2 ಇನ್ಪುಟ್ಸ್ ಎ ಬಿ ಇದೆ, ಔಟ್ಪುಟ್ಟು ಎಫ್ ಬರ್ತಾ ಇದೆ. ಇದು ಯಾವ ಥರ ಆ್ಯಕ್ಟ್ ಆಗ್ತಿರುತ್ತೆ ನಮಗೆ ಔಟ್ಪುಟ್ ನೋಡಿ ನಮಗೆ ಗೊತ್ತಾಗುತ್ತೆ, ಈ ಸರ್ಕ್ಯೂಟು ಆ್ಯಂಡ್ ಗೇಟ್ ಥರ ಆಪ್ರೇಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ನಾವು ಮಲ್ಟಿಫ್ಲೆಕ್ಸರನ್ನು ಯೂಸ್ ಮಾಡ್ತಾ ಇದ್ದೀವಿ, ಈ ಮಲ್ಟಿಫ್ಲೆಕ್ಸರ್ನ ಆ್ಯಂಡ್ ಗೇಟಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ 2:1 ಮಲ್ಟಿಫ್ಲೆಕ್ಸರನ್ನು ಯೂಸ್ ಮಾಡ್ಕೊಂಡು ನಾವು ಆ್ಯಂಡ್ ಗೇಟ್ ಆಪ್ರೇಷನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಆರ್ ಗೇಟ್ ಆಪ್ರೇಷನ್, ಇಂಪ್ಲಿಮೆಂಟೇಷನ್ ಆಫ್ ಆರ್ ಗೇಟ್ ಯೂಸಿಂಗ್ ಮಲ್ಟಿಫ್ಲೆಕ್ಸರ್. ಸೊ ಆರ್ ಗೇಟ್ ಅಂದಾಗ ಇಲ್ಲಿ ನಮಗೆ 2 ಇನ್ಪುಟ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಓನ್ಲಿ 1 ಔಟ್ಪುಟ್ ಎಫ್. ಸೊ ಟ್ರುತ್ ಟೇಬಲ್ ಫಸ್ಟ್ ನೋಡೋಣ. ಆರ್ ಗೇಟ್ ಟ್ರುತ್ ಟೇಬಲ್, ಒಂದು ಇನ್ಪುಟ್ ನಮಗೆ ಹೈ ಆಯಿತು ಅಂದ್ರೂ ಔಟ್ಪುಟ್ ಹೈ ಬರುತ್ತೆ. ಸೊ ಎಕ್ಸ್ ವೈ 0 ಔಟ್ಪುಟ್ 0, ಎಕ್ಸ್ ಇಸ್ 0 ವೈ ಇಸ್ 1 ಬಿಟ್ 1 ಆಗಿದೆ. ಸೊ ಔಟ್ಪುಟ್ 1 ಬರುತ್ತೆ. ಎಕ್ಸ್ ಇಸ್ 1 ವೈ ಇಸ್ 0, 1 ಬಿಟ್ ಎಕ್ಸ್ ಇಸ್ 1 ಆಗಿದೆ, ಹಾಗಾಗಿ ಔಟ್ಪುಟ್ 1 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಆಲ್ಸೋ 1, ಔಟ್ಪುಟ್ ಇಸ್ 1. ಸೊ ಇಲ್ಲೂ ಅಷ್ಟೇ ನಾವೇನು ಮಾಡ್ತಿದ್ವಿ, ಮಲ್ಟಿಫ್ಲೆಕ್ಸರ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಕ್ಸನ್ನ ಸೆಲೆಕ್ಷನ್ ಲೈನಲ್ಲಿ ಕೊಡ್ತಿರ್ತೀವಿ. ಸೊ ಎಕ್ಸನ್ನ ಸೆಲೆಕ್ಷನ್ ಲೈನಿಗೆ ಕೊಡ್ತಾ ಇದ್ದೀವಿ ಅಂದಾಗ ನಾವು ಈ ಟ್ರುತ್ ಟೇಬಲ್ನ 2 ಪೋರ್ಷನಾಗಿ ಡಿವೈಡ್ ಮಾಡಬೇಕು. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಟ್ರುತ್ ಟೇಬಲ್ ನಾವು ನೋಡಿ ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ವ್ಯಾಲ್ಯೂ ಏನಾಗ್ತಿದೆ, ಎಫ್ ವ್ಯಾಲ್ಯೂ ಔಟ್ಪುಟ್ ಎಫ್ ವ್ಯಾಲ್ಯೂ ಏನಾಗ್ತಿದೆ, ಎಕ್ಸ್ ಇಸ್ ಈಕ್ವಲ್ ಟು 0, ವೈ ವ್ಯಾಲ್ಯೂ 0 ಇದೆ, ಎಫ್ ವ್ಯಾಲ್ಯೂನೂ 0 ಇದೆ, ವೈ ವ್ಯಾಲ್ಯೂ 1 ಇದೆ, ಎಫ್ ವ್ಯಾಲ್ಯೂನೂ 1 ಇದೆ. ಅಂದರೆ ನಿಮಗೆ ಎಫ್ ವ್ಯಾಲ್ಯೂ ನೋಡಿದಾಗ ಗೊತ್ತಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ವೈ ಆಗಿದೆ. ಸೊ ಹಾಗಾಗಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ಔಟ್ಪುಟ್ ಎಫ್ ಈಸ್ ಈಕ್ವಲ್ ಟು ವೈ ಆಗಿರುತ್ತೆ. ಹಾಗೆ ನೆಕ್ಸ್ಟ್ 2 ಕಾಂಬಿನೇಷನ್ಸ್, ದಟ್ ಈಸ್ ಥರ್ಡ್ ಆ್ಯಂಡ್ ಫೋರ್ತ್ ಎಂಟ್ರೀಸ್ ಆಫ್ ಟ್ರುತ್ ಟೇಬಲ್ನ ನೋಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ. ಸೊ ವೈ ವ್ಯಾಲ್ಯೂ 0 ಇದೆ, ಔಟ್ಪುಟ್ ವ್ಯಾಲ್ಯೂ 1, ವೈ ಇಸ್ ಈಕ್ವಲ್ ಟು 1 ಆಗಿದೆ. ನೆಕ್ಸ್ಟು ಔಟ್ಪುಟ್ ಈಸ್ ಆಲ್ಸೋ ಈಕ್ವಲ್ ಟು 1. ಅಂದರೆ ಏನಾಗ್ತಿದೆ, ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಔಟ್ಪುಟ್ಟು ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಿಲ್ಲ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಆಗಿದೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಔಟ್ಪುಟ್ ಎಫ್ ಈಸ್ ಈಕ್ವಲ್ ಟು ವೈ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1, ಔಟ್ಪುಟ್ ಎಫ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ ಫಾರ್ ಆರ್ ಗೇಟ್. ಸೊ ಈ ಟ್ರುತ್ ಟೇಬಲ್ ಬೇಸಿಸ್ ಮೇಲೆ ನಾವು ಎಕ್ಸ್ ಆರ್ ಗೇಟ್ ಯೂಸ್ ಮಾಡ್ಕೊಂಡು ಆರ್ ಆಪ್ರೇಷನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತಿದೆ, ನಾವು ಸೆಲೆಕ್ಷನ್ ಲೈನನ್ನು ಎಕ್ಸಿಗೆ ಕನೆಕ್ಟ್ ಮಾಡಿದ್ದೀವಿ. ಎಕ್ಸ್ 0 ಇದ್ದಾಗ I0 ನಮಗೆ ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಸೊ ಎಕ್ಸ್ 0 ಇದ್ದಾಗ ಏನು ಫಂಕ್ಷನ್ ಬಂದಿದೆ ನಮಗೆ, ಎಫ್ ಇಸ್ ಈಕ್ವಲ್ ಟು ವೈ ಅಂತ ಬಂದಿದೆ. ಹಾಗಾಗಿ ನಾವು I0ನ ವೈಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ I0 ಏನಾಗ್ತಿದೆ ನಮಗೆ, ಇಟ್ ಈಸ್ ಕನೆಕ್ಟೆಡ್. I0ಗೆ ಇನ್ಪುಟ್ ಯಾವ್ದು ಕೊಡಬೇಕಾಗುತ್ತೆ, ವೈನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, I0 ಈಸ್ ಸೆಂಟ್ ಟು ದ ಔಟ್ಪುಟ್. ಸೊ ಇನ್ಪುಟ್ ಫಾರ್ I0 ಈಸ್ ವೈ. ಸೊ ವೈನ ನಾವೇನು ಮಾಡಬೇಕು, I0ಗೆ ಕನೆಕ್ಟ್ ಮಾಡಬೇಕು. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಏನಾಗುತ್ತೆ, I1 ನಮಗೆ ಔಟ್ಪುಟ್ಟಿಗೆ ಸೆಂಡ್ ಆಗ್ತಾ ಇರುತ್ತೆ. ಟ್ರುತ್ ಟೇಬಲ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು 1 ಇದೆ ಯಾವಾಗ, ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ. ಸೊ I1ಅನ್ನು ನಾವೇನು ಮಾಡಬೇಕಾಗತ್ತೆ, ಲಾಜಿಕ್ 1ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ನಾವು ಕನೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ 2:1 ಮಲ್ಟಿಫ್ಲೆಕ್ಸರ್ ಇದು ನಮಗೀಗ ಆರ್ ಗೇಟ್ ಥರ ವರ್ಕ್ ಆಗ್ತಿರುತ್ತೆ. ನೆಕ್ಸ್ಟ್ ಎಕ್ಸ್ ಆರ್ ಗೇಟ್.
ಸೊ ಎಕ್ಸ್ ಆರ್ ಗೇಟ್ ಅಂದಾಗ ಇಲ್ಲಿ ನಮಗೆ 2 ಇನ್ಪುಟ್ಸ್ ಇರುತ್ತೆ, ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಓನ್ಲಿ ಒನ್ ಔಟ್ಪುಟ್ ಇದೆ, ದಟ್ ಈಸ್ ಎಫ್. ಸೊ ಎಕ್ಸ್ ಆರ್ ಗೇಟ್ ಟ್ರುತ್ ಟೇಬಲ್, ಎರಡು ಇನ್ಪುಟ್ ಡಿಫ್ರೆಂಟ್ ಇದ್ದಾಗ ಮಾತ್ರ ಔಟ್ಪುಟ್ 1 ಬರ್ತಾ ಇರುತ್ತೆ, ಎರಡು ಇನ್ಪುಟ್ ಸೇಮ್ ಇದ್ದರೆ ಔಟ್ಪುಟ್ಟು 0 ಬರ್ತಾ ಇರುತ್ತೆ. ಸೊ ಟ್ರುತ್ ಟೇಬಲ್ ನೋಡೋಣ. ಎಕ್ಸ್ ಆ್ಯಂಡ್ ವೈ ಆರ್ ಈಸ್ ಈಕ್ವಲ್ ಟು 0, ಬೋತ್ ಆರ್ 0, ಔಟ್ಪುಟ್ ಈಸ್ 0. ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 1, ಔಟ್ಪುಟ್ ಈಸ್ 1. ಡಿಫ್ರೆಂಟ್ ಇದೆ ವ್ಯಾಲ್ಯೂಸ್ ಇನ್ ಎ ಆ್ಯಂಡ್ ಬಿ, ಎಕ್ಸ್ ಆ್ಯಂಡ್ ವೈ, ಸೊ ಔಟ್ಪುಟ್ 1 ಬರ್ತಾ ಇದೆ. ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 0, ಬೋತ್ ದ ಇನ್ಪುಟ್ಸ್ ಆರ್ ಡಿಫ್ರೆಂಟ್, ಔಟ್ಪುಟ್ ಈಸ್ 1. x is equal to 1, y is equal to 1, both the inputs are same, output is 0. ಸೊ ಇದನ್ನು ಅಷ್ಟೇ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ಥರನೇ ಏನು ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು 0ಗೆ ಒಂದು ಎಕ್ಸ್ಪ್ರೆಷನ್, ಎಕ್ಸ್ ಈಸ್ ಈಕ್ವಲ್ ಟು ವೈ 1ಗೆ ಮತ್ತೊಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಫಸ್ಟು ಎಂಟ್ರೀಸ್ನ ಕನ್ಸಿಡರ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಏನು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತಿದೆ, ಫಸ್ಟ್ ಕಂಡೀಷನ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ 0 ಇದ್ದಾಗ ಎಫ್ 0 ಇದೆ, ವೈ 1 ಇದ್ದಾಗ ಎಫ್ 1 ಇದೆ. ದಟ್ ಮೀನ್ಸ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ಔಟ್ಪುಟ್ ಎಫ್ ಇಸ್ ನಥಿಂಗ್ ಬಟ್ ವೈ ಆಗಿರುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು ವೈ ಆಗಿದೆ. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 1 ಆದಾಗ ಏನಾಗ್ತಿದೆ ನೋಡೋಣ. ಎಕ್ಸ್ ಈಸ್ ಈಕ್ವಲ್ ಟು 1 ಆದಾಗ ವೈ ವ್ಯಾಲ್ಯೂ 0 ಇದೆ, ಎಫ್ ವ್ಯಾಲ್ಯೂ 1 ಆಗಿದೆ. ವೈ ವ್ಯಾಲ್ಯೂ 1 ಇದ್ದರೆ ಎಫ್ ವ್ಯಾಲ್ಯೂ 0 ಆಗಿದೆ. ಅಂದರೆ ಏನಾಗ್ತಿದೆ, ವೈ ವ್ಯಾಲ್ಯೂ ಇನ್ವರ್ಷನ್ ಬರ್ತಿದೆ, ದಟ್ ಈಸ್ ನಾವು ಅದನ್ನು ವೈ ಬಾರ್ ಅಂತ ಹೇಳ್ಬೋದು. ಸೊ ಏನಂತ ಬರಿಬೋದು ನಾವೀಗ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1, ಔಟ್ಪುಟ್ ಎಫ್ ಇಸ್ ಈಕ್ವಲ್ ಟು ವೈ ಬಾರ್ ಅಂತ ಬರಿಬೋದು. ಸೊ ಹಾಗಾಗಿ ಏನಾಗ್ತಿದೆ, ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಔಟ್ಪುಟ್ ನಮಗೇನು ಬರ್ತಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ವೈ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ನಮಗೆ ಔಟ್ಪುಟ್ ಏನು ಬರ್ತಿರುತ್ತೆ, ಔಟ್ಪುಟ್ ಎಫ್ ಇಸ್ ಈಕ್ವಲ್ ಟು ವೈ ಬಾರ್ ಆಗಿರುತ್ತೆ. ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವು ಫಸ್ಟು ಸೆಕೆಂಡ್ ಮಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿ, ಸೆಕೆಂಡ್ ಮಕ್ಸ್. ಸೊ ಸೆಕೆಂಡ್ ಮಕ್ಸಲ್ಲಿ ನಾವು ಸೆಲೆಕ್ಷನ್ ಲೈನನ್ನು ಎಕ್ಸಿಗೆ ಕನೆಕ್ಟ್ ಮಾಡಿದ್ದೀವಿ. ಹಾಗೆ ಎಕ್ಸ್ 0 ಆದಾಗ ನಮಗೆ ಐ 0 ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಸೊ ಟ್ರುತ್ ಟೇಬಲ್ ನೋಡಿದ್ರೆ ಗೊತ್ತಾಗ್ತಿದೆ ನಮಗೆ, ಎಕ್ಸ್ 0 ಇದ್ದಾಗ ಔಟ್ಪುಟ್ ಏನು ಬರ್ತಾ ಇದೆ, ವೈ ಬರ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಐ 0ನ ವೈಗೆ ಕನೆಕ್ಟ್ ಮಾಡ್ತೀವಿ. ಹಾಗೆ ಎಕ್ಸ್ ನಮಗೆ 1 ಇದ್ದಾಗ ಐ 1 ಔಟ್ಪುಟ್ಟಿಗೆ ಕನೆಕ್ಟ್ ಆಗ್ತಿರುತ್ತೆ. ಸೊ ಐ 1 ಟ್ರುತ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ, ದಟ್ ಈಸ್ ಎಕ್ಸ್ 1 ಇದ್ದಾಗ ನಮಗೆ ಔಟ್ಪುಟ್ ವೈ ಏನಾಗಿರುತ್ತೆ, ವೈ ಬಾರ್ ಆಗಿರುತ್ತೆ. ಸೊ ಹಾಗಾಗಿ ಐ 1ಅನ್ನು ನಾವು ವೈ ಬಾರಿಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ವೈ ಬಾರ್ ಹೇಗೆ ಸಿಗುತ್ತೆ, ಸೊ ವೈ ಬಾರ್ನ ನಾವು ಜನ್ರೇಟ್ ಮಾಡಬೇಕಂದ್ರೆ ವೈನ ಫಸ್ಟು ನಾಟ್ ಗೇಟ್ಗೆ ಸೆಂಡ್ ಮಾಡಬೇಕು. ಸೊ ನಾವು ಪ್ರೀವಿಯಸ್ ಸ್ಲೈಡ್ಸಲ್ಲಿ ನೋಡಿದ್ವಿ ನಾಟ್ ಗೇಟ್ ಆಪ್ರೇಷನ್, ಅಲ್ಲಿ ನಾವು ಎಕ್ಸ್ ಕೊಟ್ಟಿದ್ವಿ, ಔಟ್ಪುಟ್ಟಲ್ಲಿ ಎಕ್ಸ್ ಬಾರ್ ಬರ್ತಿತ್ತು. ಸೊ ಸೇಮ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಏನು ಮಾಡಬೇಕು, ವೈನ ಇನ್ಪುಟ್ ಆಗಿ ಕೊಡಬೇಕು, ವೈ ಬಾರ್ ಜನ್ರೇಟ್ ಆಗ್ತಿರುತ್ತೆ. ಆ ಔಟ್ಪುಟ್ಟನ್ನು ನಾವು ಐ 1ಗೆ ಕನೆಕ್ಟ್ ಮಾಡ್ತೀವಿ. ಸೊ ನಾಟ್ ಗೇಟ್ ಸರ್ಕ್ಯೂಟನ್ನು ಈಗ ನೋಡೋಣ. ಸೊ ಇದು ನಾಟ್ ಗೇಟ್ ಸರ್ಕ್ಯೂಟ್. ಸೊ ಇಲ್ಲಿ ನಾವು ಎಕ್ಸನ್ನು ಇನ್ಪುಟ್ ಕೊಡ್ತಿದ್ದೀವಿ, ಔಟ್ಪುಟ್ಟಲ್ಲಿ ನಮಗೆ ವೈ ಬಾರ್ ಎಕ್ಸ್ ಬಾರ್ ಬರ್ತಾಯಿತ್ತು. ದಟ್ ಈಸ್ ಐ 1ಅನ್ನು ನಾವು 0 ಕನೆಕ್ಟ್ ಮಾಡ್ತಿದ್ವಿ, ಐ 0ನ 1ಗೆ ಕನೆಕ್ಟ್ ಮಾಡ್ತಿದ್ವಿ, ಐ 1ಅನ್ನು ನಾವು 0 ಕನೆಕ್ಟ್ ಮಾಡ್ತಾಯಿದ್ವಿ. ಸೊ ನಮಗೆ ವೈ ಬಾರ್ ಬರಬೇಕು ಅಂದರೆ ಸೇಮ್ ಸರ್ಕ್ಯೂಟ್ ಇರುತ್ತೆ. ಸೊ ಸೆಲೆಕ್ಷನ್ ಲೈನನ್ನು ನಾವು ವೈ ಕನೆಕ್ಟ್ ಮಾಡ್ತಾ ಇರ್ತೀವಿ, ಉಳಿದಿದ್ದೆಲ್ಲ ಕನೆಕ್ಷನ್ಸು ಸೇಮ್ ಇರುತ್ತೆ. ಸೊ ಇದೇ ಸರ್ಕ್ಯೂಟನ್ನು ನಾವು ಎಕ್ಸ್ ಆರ್ ಗೇಟಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಸೇಮ್ ಸರ್ಕ್ಯೂಟ್. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಎಕ್ಸ್ ಆರ್ ಗೇಟ್ ಮಕ್ಸನ್ನು ಯೂಸ್ ಮಾಡ್ಕೊಂಡು ವೈ ಬಾರ್ನ ಜನ್ರೇಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಮಕ್ಸು ಸೆಲೆಕ್ಷನ್ ಲೈನ್ ವೈ ಕನೆಕ್ಟ್ ಮಾಡ್ತಾಯಿದ್ದೀವಿ, ಐ 0 1, ಐ 1 1, ಐ 1 0. ಸೊ ಇದೇನಾಗ್ತಿದೆ, ಔಟ್ಪುಟ್ಟಲ್ಲಿ ನಮಗೆ ವೈ ಬಾರ್ ಬರ್ತಿರುತ್ತೆ. ಈ ವೈ ಬಾರನ್ನು ಐ 1 ಆಫ್ ಸೆಕೆಂಡ್ ಮಕ್ಸಿಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಯಾಕೆ, ಸೆಕೆಂಡ್ ಮಕ್ಸಲ್ಲಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1 ನಮಗೆ ಏನಾಗಬೇಕು, ಔಟ್ಪುಟ್ಟು ಇನ್ಪುಟ್ಟು ಐ 1 ಈಸ್ ಈಕ್ವಲ್ ಟು ವೈ ಬಾರ್ ಬರಬೇಕು. ಸೊ ಈ ಸರ್ಕ್ಯೂಟು ನಮಗೆ ಕಂಪ್ಲೀಟ್ ಸರ್ಕ್ಯೂಟು ನಮಗೆ ಎಕ್ಸ್ ಆರ್ ಗೇಟಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ NAND ಗೇಟ್ ಆಪ್ರೇಷನ್. ಸೊ NAND ಗೇಟ್ ಆಪ್ರೇಷನ್ ಅಂದರೆ ಇಟ್ ಈಸ್ ದಿ ಇನ್ವರ್ಷನ್ ಆಫ್ AND ಗೇಟ್. ಸೊ ಇಲ್ಲೂ ನಮಗೆ 2 ಇನ್ಪುಟ್ಸ್ ಇರುತ್ತೆ, ಎಕ್ಸ್ ಆ್ಯಂಡ್ ವೈ, ಔಟ್ಪುಟ್ಟು ಎಫ್. ಸೊ NAND ಗೇಟ್ ಆಪ್ರೇಷನ್ ಅಂದರೆ ಆ್ಯಂಡ್ ಇನ್ವರ್ಸ್. ಸೊ ಆ್ಯಂಡ್ ಗೇಟಲ್ಲಿ ನಮಗೆ 2 ಇನ್ಪುಟ್ಟು 1 ಇದ್ದರೆ ಮಾತ್ರ ಔಟ್ಪುಟ್ ಹೈ ಬರ್ತಿತ್ತು,
ಇಲ್ಲಿ ಏನಾಗುತ್ತೆ ಅದರ ಇನ್ವರ್ಸ್ ಅಂದರೆ ಎರಡು ಇನ್ಪುಟ್ ಹೈ ಇದ್ದಾಗ ಔಟ್ಪುಟ್ಟು 0 ಆಗಬೇಕು. ಆಲ್ ಅದರ್ ಕಂಡೀಷನ್ಸು ಲಾಜಿಕ್ 1 ಬರ್ತಾ ಇರುತ್ತೆ. ಸೊ ಟ್ರೂತ್ ಟೇಬಲ್ ನೋಡೋಣ. x0 y0 ಔಟ್ಪುಟ್ ಇಸ್ 1, x0 y1 ಔಟ್ಪುಟ್ ಇಸ್ 1, x1 y0 ಔಟ್ಪುಟ್ ಇಸ್ 1, x1 y1 ಔಟ್ಪುಟ್ ಇಸ್ 0. ಸೊ ಪ್ರೀವಿಯಸ್ ಎಲ್ಲ ಎಕ್ಸಾಂಪಲ್ಸ್ ಥರನೇ ಇದನ್ನು ಅಷ್ಟೇ ನಾವು ಟ್ರೂತ್ ಟೇಬಲ್ನ 2 ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. x is equal to 0 ಆ್ಯಂಡ್ x is equal to 1. ಸೊ x is equal to 0 ಆದಾಗ ಏನಾಗ್ತಿದೆ, y 0 ಇದೆ, f1 ಬರ್ತಾ ಇದೆ, y 1 ಆಗಿದೆ, ಔಟ್ಪುಟ್ಟು f1 ಬರ್ತಾ ಇದೆ. ಅಂದರೆ ಏನಾಗ್ತಿದೆ, x is equal to 0 ಅಂದಾಗ ಔಟ್ಪುಟ್ಟು ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಿಲ್ಲ. ಇಟ್ಸ್ ವ್ಯಾಲ್ಯೂ ಇಸ್ ಆಲ್ವೇಸ್ 1. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, f is equal to 1 when x is equal to 0. ಸೊ x is equal to 0 ಆದಾಗ ಔಟ್ಪುಟ್ f ಯಾವಾಗಲೂ 1 ಆಗಿರುತ್ತೆ. ಯಾವಾಗ ಫಸ್ಟ್ 2 ಕಾಂಬಿನೇಷನ್ ಎಂಟ್ರೀಸ್ ಆಫ್ ದಿ ಟ್ರೂತ್ ಟೇಬಲ್ ನೋಡಿದಾಗ ನಮಗೆ ಇದು ಗೊತ್ತಾಗ್ತಿದೆ. ಹಾಗೆ ನೆಕ್ಸ್ಟ್ 2 ದಟ್ ಈಸ್ ಲಾಸ್ಟ್ 2 ಎಂಟ್ರೀಸ್ನ ನೋಡಿದಾಗ x is equal to 1 ಆಗಿದೆ. ಸೊ x is equal to 1 ಆದಾಗ ಔಟ್ಪುಟ್ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ y ವ್ಯಾಲ್ಯೂ 0 ಇದೆ, ಔಟ್ಪುಟ್ಟು 1 ಬರ್ತಾಯಿದೆ. y ವ್ಯಾಲ್ಯೂ 1 ಇದೆ, ಔಟ್ಪುಟ್ಟು 0 ಬರ್ತಿದೆ. ಸೊ ಇವೆರಡೇ ಎಂಟ್ರೀಸ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ y ವ್ಯಾಲ್ಯೂ ಏನಿದೆ ಅದು ಇನ್ವರ್ಷನ್ ಬರ್ತಾಯಿದೆ, ಅಂದರೆ y ಬಾರ್ ಬರ್ತಾಯಿದೆ. ಸೊ x is equal to 1 ಆದಾಗ ಔಟ್ಪುಟ್ ಏನಾಗ್ತಿರುತ್ತೆ, ಔಟ್ಪುಟ್ f is equal to y ಬಾರ್ ಆಗಿರುತ್ತೆ. ಸೊ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಲ್ಟಿಫ್ಲೆಕ್ಸನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲೂ ನಾವು 2:1 ಮಲ್ಟಿಫ್ಲೆಕ್ಸನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಈ ಡಯಾಗ್ರಾಮಲ್ಲಿ ನೀವು ಸೆಕೆಂಡ್ ಮಲ್ಟಿಫ್ಲೆಕ್ಸರನ್ನು ನೋಡಿ. ಸೊ ಸೆಕೆಂಡ್ ಮಲ್ಟಿಫ್ಲೆಕ್ಸರ್ ನೋಡಿದಾಗ ಇಲ್ಲಿ ನಾವು ಸೆಲೆಕ್ಷನ್ ಲೈನನ್ನು ಎಕ್ಸಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ x is equal to 0 ಆದಾಗ I0 ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಸೊ ನಮಗೆ ಟ್ರೂತ್ ಟೇಬಲಲ್ಲಿ ಗೊತ್ತಾಗಿದೆ x is equal to 0 ಇದ್ದಾಗ ಏನಾಗಬೇಕು, f is equal to 1 ಆಗಬೇಕು. ಅಂದರೆ I0 ವ್ಯಾಲ್ಯೂ ನಾವು 1ಗೆ ಕನೆಕ್ಟ್ ಮಾಡಬೇಕು. ಹಾಗೆ x is equal to 1 ಆದಾಗ ಏನಾಗುತ್ತೆ, I1 ವ್ಯಾಲ್ಯೂ ನಮಗೆ ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ, ದಟ್ ಈಸ್ ಎಫಿಗೆ ಮೂವ್ ಆಗ್ತಿರುತ್ತೆ. ಸೊ I1 ವ್ಯಾಲ್ಯೂ ಏನಾಗಿರಬೇಕು, ಟ್ರೂತ್ ಟೇಬಲಲ್ಲಿ ಗೊತ್ತಾಗ್ತಿದೆ when x is equal to 1 f is equal to y ಬಾರ್. ಅಂದರೆ x is equal to 1 ಆದಾಗ ನಮಗೆ I1 ವ್ಯಾಲ್ಯೂ ಏನಾಗಿರಬೇಕು, y ಬಾರ್ ಆಗಿರಬೇಕು ಅಂತ ಹೇಳ್ತಿದೆ. ಬಟ್ I ಬಾರ್ ನಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೂ ನಾವೇನು ಮಾಡ್ತೀವಿ, ಅನದರ್ 2:1 ಮಲ್ಟಿಫ್ಲೆಕ್ಸನ್ನು ಯೂಸ್ ಮಾಡ್ಕೊಂಡು ನಾವು y-ಯನ್ನು ಇನ್ಪುಟ್ ಆಗಿ ಕೊಡ್ತಾ ಇರ್ತೀವಿ ಸೆಲೆಕ್ಷನ್ ಲೈನಿಗೆ. ಔಟ್ಪುಟ್ಟಲ್ಲಿ ನಮಗೆ y ಬಾರ್ ಬರ್ತಾ ಇರುತ್ತೆ. ಸೊ ನಾಟ್ ಗೇಟ್ ಸರ್ಕ್ಯೂಟ್ ಆಲ್ರೆಡಿ ನಾವು 2 ಸಲ ನೋಡಾಯಿತು. ಸೊ ಸೇಮ್ ಸರ್ಕ್ಯೂಟ್ ಇಲ್ಲೂ ಬರುತ್ತೆ. ಸೊ ಫಸ್ಟ್ ಮಲ್ಟಿಫ್ಲೆಕ್ಸರ್ಗೆ ನಾವು ಸೆಲೆಕ್ಷನ್ ಲೈನಲ್ಲಿ y ಇನ್ಪುಟ್ ಕೊಡ್ತಾ ಇದ್ದೀವಿ. I0ನ 1ಗೆ ಕನೆಕ್ಟ್ ಮಾಡಿದ್ದೀವಿ, I1ನ 0 ಕನೆಕ್ಟ್ ಮಾಡ್ತಿದ್ದೀವಿ. ಔಟ್ಪುಟ್ ಆಫ್ ದಿ ಫಸ್ಟ್ ಮಲ್ಟಿಫ್ಲೆಕ್ಸರ್ ಈಸ್ y ಬಾರ್ ಆಗಿರುತ್ತೆ. ಈ y ಬಾರ್ ಔಟ್ಪುಟ್ಟನ್ನು ಸೆಕೆಂಡ್ ಇನ್ಪುಟ್ ದಟ್ ಈಸ್ I1 ಇನ್ಪುಟ್ ಆಫ್ ದಿ ಸೆಕೆಂಡ್ ಮಲ್ಟಿಫ್ಲೆಕ್ಸರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕಂಪ್ಲೀಟ್ ಸರ್ಕ್ಯೂಟ್ ನಮಗೇನಾಗ್ತಿರುತ್ತೆ, ಇಟ್ ವರ್ಕ್ಸ್ ಆಸ್ ಅ ನ್ಯಾಂಡ್ ಗೇಟ್. ಸೊ ಇಲ್ಲೇನಾಗ್ತಿದೆ, x is equal to 0 ಆದಾಗ I0 ಔಟ್ಪುಟ್ಟಿಗೆ ಮೂವ್ ಆಗಬೇಕು. ದಟ್ ಈಸ್ x is equal to 0 ಆದಾಗ I0 ಮೂವ್ ಆಗಬೇಕು ಅಂದರೆ ಟ್ರೂತ್ ಟೇಬಲಲ್ಲಿ f is equal to 1 ಅಂತ ಬರ್ತಿದೆ. ಸೊ I0 ವ್ಯಾಲ್ಯೂ 1 ಆಯಿತು. ಹಾಗೆ x is equal to 1 ಆದಾಗ ಔಟ್ಪುಟ್ ಏನಾಗ್ತಿದೆ, y ಬಾರ್ ಆಗಬೇಕು. y ಬಾರ್ ಇಟ್ ಈಸ್ ಜನರೇಟೆಡ್ ಬೈ ದಿ ಪ್ರೀವಿಯಸ್ ಮಲ್ಟಿಫ್ಲೆಕ್ಸರ್ ವಿಚ್ ಇಸ್ ಕನೆಕ್ಟೆಡ್ ಟು I1 ಇನ್ಪುಟ್ ಆಫ್ ದಿ ಸೆಕೆಂಡ್ ಮಲ್ಟಿಫ್ಲೆಕ್ಸರ್. ಸೊ ಈಗ ಔಟ್ಪುಟ್ಟಲ್ಲಿ ನಮಗೇನು ಬರ್ತಿರುತ್ತೆ, ಕಂಪ್ಲೀಟ್ ನ್ಯಾಂಡ್ ಆಪ್ರೇಷನ್ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇದು ಇಂಪ್ಲಿಮೆಂಟೇಷನ್ ಆಫ್ ನ್ಯಾಂಡ್ ಗೇಟ್ ಯೂಸಿಂಗ್ ಮಲ್ಟಿಫ್ಲೆಕ್ಸರ್. ಸೊ ನೆಕ್ಸ್ಟ್ ಲಾಜಿಕ್ ಗೇಟ್, ನಾರ್ ಗೇಟ್. ನಾರ್ ಗೇಟ್ ನೇಮೇ ಹೇಳ್ತಿದೆ, ಇಟ್ ಈಸ್ ದಿ ಇನ್ವರ್ಷನ್ ಆಫ್ ಆರ್ ಗೇಟ್. ಸೊ ಆರ್ ಗೇಟಿಂದು ರಿವರ್ಸ್ ಆಪ್ರೇಷನ್ ಆಗ್ತಿರುತ್ತೆ. ಸೊ ಆರ್ ಗೇಟ್ ಟ್ರೂತ್ ಟೇಬಲ್ ಏನಿತ್ತು, ಯಾವುದಾದ್ರು 1 ಬಿಟ್ ಹೈ ಆದ್ರೂ ಅಥವಾ ಲಾಜಿಕ್ 1 ಆದ್ರೂ ನಮಗೇನು ಔಟ್ಪುಟ್ ಹೈ ಬರ್ತಾಯಿತ್ತು. ಸೊ ಅದರ ರಿವರ್ಸ್ ಅಂದರೆ 1 ಬಿಟ್ ನಮಗೆ ಹೈ ಆದ್ರೂ ಔಟ್ಪುಟ್ ಏನಾಗುತ್ತೆ, 0 ಆಗುತ್ತೆ. ಸೊ ಇಲ್ಲಿ ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. when x is equal to 0 y is equal to 0 ಔಟ್ಪುಟ್ ಇಸ್ 1. when x is equal to 0 y is equal to 1 ಔಟ್ಪುಟ್ ಇಸ್ 0. 2 ಬಿಟ್ 1 ಬಿಟ್ ಹೈ ಆಯಿತು, 0. ನೆಕ್ಸ್ಟ್ x is equal to 1 y is equal to 0 0. 1 ಬಿಟ್ ಹೈ 0. ಹಾಗೆ ನೆಕ್ಸ್ಟು x is equal to 1 y is equal to 1 ಔಟ್ಪುಟ್ ಇಸ್ 0. 2 ಬಿಟ್ ಹೈ ಇದೆ, ಸೊ ಔಟ್ಪುಟ್ ಇಸ್ 0. ಸೊ ಇದನ್ನು ಅಷ್ಟೇ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ಥರನೇ, ಪ್ರೀವಿಯಸ್ ಗೇಟ್ಸ್ ಥರನೇ x is equal to 0 ಹಾಗೆ x is equal to 1ಗೆ ಡಿವೈಡ್ ಮಾಡ್ತೀವಿ. ಸೊ when x is equal to 0 ಫಸ್ಟು ಎಂಟ್ರೀಸ್ನಷ್ಟೇ ಅಬ್ಸರ್ವ್ ಮಾಡಿ ಟ್ರೂತ್ ಟೇಬಲ್ದು. x is equal to 0 ಆದಾಗ y 0 ಇದೆ, f 1 ಬರ್ತಾಯಿದೆ, y 1 ಆಗಿದೆ,
ಎಫು 0 ಬರ್ತಿದೆ. ಅಂದರೆ 0 ಇದ್ದಾಗ 1 ಇದ್ದಾಗ 0 ಬರ್ತಿದೆ. ಇದು ಯಾವುದರಿಂದ ಆಪ್ರೇಷನು? ನಾಟ್ ಗೆಟ್ ಆಪ್ರೇಷನ್. ಸೊ ಔಟ್ಪುಟ್ ನಮಗೇನು ಬರ್ತಿದೆ? ವೈ ಬಾರ್ ಬರ್ತಾ ಇದೆ. ಸೊ ಎಕ್ಸ್ ಇಸ್ ಟು 0 ಆದಾಗ ನಮಗೆ ಔಟ್ಪುಟ್ ಎಫ್ ಇಟ್ ಈಸ್ ನಥಿಂಗ್ ಬಟ್ ವೈ ಬಾರ್ ಆಗಿರುತ್ತೆ. ಹಾಗೆ ಎಕ್ಸ್ ಇಸ್ ಟು 1 ಆದಾಗ ವೈ ಇಸ್ ಟು 0 ಇದೆ, ಎಫು 0. ಹಾಗೆ ವೈ ಇಸ್ ಟು 1 ಆಗಿದೆ, ಔಟ್ಪುಟ್ಟು 0. ಅಂದರೆ ಎರಡು ಕಂಡೀಷನಲ್ಲಿ ಏನಾಗ್ತಿದೆ? 0 ಬರ್ತಾ ಇದೆ. ಹಾಗಾಗಿ ನಾವು ಏನಂತ ಹೇಳ್ಬೋದು? ವೆನ್ ಎಕ್ಸ್ ಇಸ್ ಟು 1 ಔಟ್ಪುಟ್ ಎಫ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಸೊ ಇದನ್ನು ಇಂಪ್ಲಿಮೆಂಟ್ ಯೂಸಿಂಗ್ ಮಲ್ಟಿಫ್ಲೆಕ್ಸರ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಮಲ್ಟಿಫ್ಲೆಕ್ಸರ್ ಕನ್ಸಿಡರ್ ಮಾಡಿದ್ದೀವಿ. ಸೆಕೆಂಡ್ ಮಲ್ಟಿಫ್ಲೆಕ್ಸರನ್ನು ಅಷ್ಟೇ ನೋಡಿ. ಸೊ ಸೆಕೆಂಡ್ ಮಲ್ಟಿಫ್ಲೆಕ್ಸರಲ್ಲಿ ನಾವು ಎಕ್ಸ್ ಇನ್ಪುಟನ್ನು ಸೆಲೆಕ್ಷನ್ ಲೈನಿಗೆ ಕೊಡ್ತಾ ಇದ್ದೀವಿ. ಸೊ ಸೆಲೆಕ್ಷನ್ ಲೈನ್ಗೆ ಎಕ್ಸ್ ಇನ್ಪುಟ್ ಕೊಡ್ತಾ ಇದ್ದೀವಿ. ಎಕ್ಸ್ 0 ಆದಾಗ I0 ನಮಗೆ ಔಟ್ಪುಟ್ಟಿಗೆ ಮೂವ್ ಆಗಬೇಕು. I0 ಅಂದಾಗ ಇಲ್ಲಿ ನಮಗೆ ಟೇಬಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ 0 ಇದ್ದಾಗ ಏನಾಗ್ತಿದೆ? ಎಫ್ ಇಸ್ ಈಕ್ವಲ್ ಟು ವೈ ಬಾರ್. ಅಂದರೆ I0ಗೆ ನಾವು ವೈ ಬಾರ್ನ ಕನೆಕ್ಟ್ ಮಾಡಬೇಕು. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಔಟ್ಪುಟ್ಟು ಇನ್ಪುಟ್ಟು I1 ನಮಗೆ ಔಟ್ಪುಟ್ಟಿಗೆ ಮೂವ್ ಆಗ್ತಿರುತ್ತೆ. ಸೊ ಟ್ರೂತ್ ಟೇಬಲ್ ನೋಡಿದಾಗ ಗೊತ್ತಾಗ್ತಿದೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಔಟ್ಪುಟ್ಟು ನಮಗೆ 0 ಬರ್ತಿದೆ. ಹಾಗಾಗಿ I1 ನಮಗೆ 0 ಕನೆಕ್ಟ್ ಆಗಬೇಕು. ಸೊ ಇಲ್ಲಿ ನಮಗೆ ಟ್ರೂತ್ ಟೇಬಲಿಂದ ಗೊತ್ತಾಗ್ತಿದೆ I0ನ ನಾವು Y0 ಕನೆಕ್ಟ್ ಮಾಡಬೇಕು, I1ನ ನಾವು 0ಗೆ ಕನೆಕ್ಟ್ ಮಾಡಬೇಕು. ಅಂದರೆ ನಾವೀಗ ಐ ಬಾರನ್ನು ಜನ್ರೇಟ್ ಮಾಡಬೇಕು, ವೈ ಬಾರನ್ನು ಜನ್ರೇಟ್ ಮಾಡಬೇಕು. ಸೊ ವೈ ಬಾರನ್ನು ಜನ್ರೇಟ್ ಮಾಡಬೇಕು ಅಂದರೆ ಇನ್ನೊಂದು 2:1 ಮಲ್ಟಿಫ್ಲೆಕ್ಸರನ್ನು ಯೂಸ್ ಮಾಡ್ತೀವಿ. ಸೊ ನಾವು ಫಸ್ಟ್ ಮಲ್ಟಿಫ್ಲೆಕ್ಸರನ್ನು ಯೂಸ್ ಮಾಡ್ತಿದ್ದೀವಿ ಟು ಜನ್ರೇಟ್ ವೈ ಬಾರ್. ಸೊ ಇಲ್ಲಿ ಸೆಲೆಕ್ಷನ್ ಲೈನ್ ನಾವು ವೈಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. I0ನ 1, I1ನ 0ಗೆ ಕನೆಕ್ಟ್ ಮಾಡ್ತಿದ್ದೀವಿ. ಔಟ್ಪುಟ್ ಆಫ್ ದಿ ಫಸ್ಟ್ ಮಲ್ಟಿಫ್ಲೆಕ್ಸರ್ ಈಸ್ ವೈ ಬಾರ್ ಬರ್ತಿರುತ್ತೆ. ದಿಸ್ ವೈ ಬಾರ್ ಈಸ್ ಕನೆಕ್ಟೆಡ್ ಟು I0 ಇನ್ಪುಟ್ ಆಫ್ ದಿ ಸೆಕೆಂಡ್ ಮಲ್ಟಿಫ್ಲೆಕ್ಸರ್. ಸೊ ಫಸ್ಟ್ ಮಲ್ಟಿಫ್ಲೆಕ್ಸರ್ ಔಟ್ಪುಟ್ಟನ್ನು ನಾವು ಸೆಕೆಂಡ್ ಮಲ್ಟಿಫ್ಲೆಕ್ಸರ್ I0 ಇನ್ಪುಟ್ಟಿಗೆ ಕೊಟ್ಟಾಗ ಔಟ್ಪುಟ್ಟಲ್ಲಿ ನಮಗೆ ನಾರ್ ಆಪ್ರೇಷನ್ ಬರ್ತಾ ಇರುತ್ತೆ. ಸೊ ಇದಿಷ್ಟು ಇಂಪ್ಲಿಮೆಂಟೇಷನ್ ಆಫ್ ಲಾಜಿಕ್ ಗೇಟ್ಸ್ ಯೂಸಿಂಗ್ ಮಲ್ಟಿಫ್ಲೆಕ್ಸರ್. ಸೊ ಇಲ್ಲಿವರೆಗೂ ನಾವು ಮಲ್ಟಿಫ್ಲೆಕ್ಸರ್ಸನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಫ್ರೆಂಟ್ ಲಾಜಿಕ್ ಗೇಟ್ಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ನಮಗೆ ನಾಟ್ ಗೇಟ್, ಆ್ಯಂಡ್ ಗೇಟ್, ಆರ್ ಗೇಟ್, ನ್ಯಾಂಡ್, ನಾರ್, XOR ಗೇಟ್ ಆಪ್ರೇಷನ್ಸನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಅಕಸ್ಮಾತ್ ಈಗ ನಮ್ಮ ಹತ್ರ ಬೇಸಿಕ್ ಗೇಟ್ಸೇ ಇಲ್ಲ, ಓನ್ಲಿ ಮಗ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ತೀವಿ. ಆವಾಗ ಯಾವ ರೀತಿ ನಾವು ಮಗ್ಸನ್ನು ಯೂಸ್ ಮಾಡ್ಕೊಂಡು ಬೇಸಿಕ್ ಗೇಟ್ಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಇವತ್ತಿನ ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಸ್ಟಡಿ ಮಾಡೋಣ. ಸೊ ನಿಮಗೆ ಸಬ್ಜೆಕ್ಟ್ ಎಷ್ಟು ಗೊತ್ತಾಗಿದೆ ಅಂತ ಚೆಕ್ ಮಾಡೋದಕ್ಕಷ್ಟೆ. ಹೌ ಮೆನಿ ಸೆಲೆಕ್ಷನ್ ಲೈನ್ಸ್ ಆರ್ ರಿಕ್ವೈರ್ಡ್ ಟು ಇಂಪ್ಲಿಮೆಂಟ್ ನಾಟ್ ಗೇಟ್ ಯೂಸಿಂಗ್ 2:1 ಮಗ್ಸ್. ಸೊ ನಾಟ್ ಗೇಟ್ ಸರ್ಕ್ಯೂಟ್ಸ್ ನೋಡಿದ್ರಿ. ಆ ನಾಟ್ ಗೇಟ್ ಸರ್ಕ್ಯೂಟ್ಸಲ್ಲಿ ನಾವು ನೋಡಿದ್ವಿ ಎಷ್ಟು ಸೆಲೆಕ್ಷನ್ ಲೈನ್ಸ್ ಬೇಕಾಗಿತ್ತು ಟು ಇಂಪ್ಲಿಮೆಂಟ್ ನಾಟ್ ಗೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಸೆಲೆಕ್ಷನ್ ಲೈನ್ಸ್ ಬೇಕಾಗಿತ್ತು? ಓನ್ಲಿ 1 ಸೆಲೆಕ್ಷನ್ ಲೈನ್. ಸೊ ಇಲ್ಲಿ ನಾವು ಓನ್ಲಿ 1 ಸೆಲೆಕ್ಷನ್ ಲೈನ್ಸನ್ನು ಯೂಸ್ ಮಾಡ್ಕೊಂಡು ನಾಟ್ ಗೇಟನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಆನ್ಸರ್ ಈಸ್ ಸಿ, ಆಪ್ಷನ್ ಸಿ 1. ನೆಕ್ಸ್ಟ್, ಹೌ ಮೆನಿ 2:1 ಮಲ್ಟಿಫ್ಲೆಕ್ಸರ್ ಈಸ್ ರಿಕ್ವೈರ್ಡ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಗೇಟ್? ಆಪ್ಷನ್ ಎ 3, ಚಾಯ್ಸ್ ಬಿ 2, ಚಾಯ್ಸ್ ಸಿ 1, ಚಾಯ್ಸ್ ಡಿ 4. ಸೊ ಏನು ಆನ್ಸರು? How many 2:1 mugs is required to implement AND gate ಅಂತ ಹೇಳ್ತಾ ಇದ್ದಾರೆ. ಸೊ AND gate ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು 2:1 ಮಲ್ಟಿಫ್ಲೆಕ್ಸರ್ ಬೇಕು? 2, 3, 2, 1, 4. ಎಷ್ಟು ಸರ್ಕ್ಯೂಟ್ಸ್ ನೋಡಿದ್ದೀರಾ? ಎಷ್ಟು ಬೇಕು ನಮಗೆ? 1 2:1 ಮಲ್ಟಿಫ್ಲೆಕ್ಸರ್ ಬೇಕು. ದಟ್ ಈಸ್ ಆಪ್ಷನ್ ಅಥವಾ ಚಾಯ್ಸ್ ಸಿ is equal to 1. Next, how many 2:1 mugs is required to implement NOT gate? ಸೊ ನಾಟ್ ಗೇಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ನಮಗೆ 2:1 ಮಲ್ಟಿಫ್ಲೆಕ್ಸರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಚಾಯ್ಸ್ ಎ 3, ಬಿ 2, ಸಿ 1, ಡಿ 4. ಏನು ಆನ್ಸರು? ನಾಟ್ ಗೇಟ್ ಇಂಪ್ಲಿಮೆಂಟ್ ಮಾಡೋದಕ್ಕೂ ನಮಗೆ 1 2:1 ಮಲ್ಟಿಫ್ಲೆಕ್ಸಸ್ ಸಾಕು. ಸೊ
choice is C. C is equal to 1. Next question, how many 2:1 mux is required to implement NAND gate? So NAND gate implement ಮಾಡೋದಕ್ಕೆ ನಮಗೆ ಎಷ್ಟು 2:1 ಮಲ್ಟಿಪ್ಲೆಕ್ಸರ್ ಬೇಕು? ಚಾಯ್ಸ್ A 3, ಚಾಯ್ಸ್ B 2, ಚಾಯ್ಸ್ C 1, ಚಾಯ್ಸ್ D 4. ಏನು ಆನ್ಸರು? 2. That is, answer is choice B 2. 2:1 multiplexer are required to implement NAND gate. ಸೊ ನೆಕ್ಸ್ಟ್ ಆನ್ಸರ್ಸ್ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು ಅದಕ್ಕೆ ಆನ್ಸರ್ಸ್ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟು ಇದು ಕೆಲವೊಂದು ರೆಫರೆನ್ಸ್ ಬುಕ್ಸ್ ಮತ್ತು ಲಿಂಕ್ಸ್. ಈ ಲಿಂಕ್ಸಲ್ಲಿ ಕೆಲವೊಂದು ವೀಡಿಯೋಸ್ ನಿಮಗೆ ಸಿಗುತ್ತೆ ರೆಫರ್ ಮಾಡೋದಕ್ಕೆ. ಸೊ ಇದೆಲ್ಲ ಬುಕ್ಸನ್ನ ನಾವು ರೆಫರ್ ಮಾಡಿ ನಿಮಗೆ ಟೀಚ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ರೆಫರೆನ್ಸಸ್ ಸಿಗಬೇಕು ಅಂದರೆ ಈ ಬುಕ್ಸನ್ನು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಥ್ಯಾಂಕ್ ಯು. ಏನಾದರೂ ಕ್ವೆಶನ್ಸ್ ಎಂಕ್ವೈರೀಸ್ ಇತ್ತು ಅಂದರೆ ನೀವು ನನ್ನ ಇಮೇಲ್ ಐ ಡಿ ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ವಂಡರ್ಫುಲ್.